ಮಹಾಭಾರತದ ಇತಿಹಾಸದಲ್ಲಿ ದ್ರೌಪದಿಯ ಪಾತ್ರ ಅತ್ಯಂತ ಪ್ರಮುಖವಾದದ್ದು. ಸಾಕ್ಷಾತ್ ಮಹಾಲಕ್ಷ್ಮಿಯ ಅಂಶವಾಗಿದ್ದರು, 5 ಜನ ಮಹಾವೀರರ ಪತ್ನಿಯಾಗಿದ್ದರು. ದ್ರೌಪದಿ ಅನುಭವಿಸಿದ ಕಷ್ಟಗಳು ಅಷ್ಟಿಷ್ಟಲ್ಲ. ತುಂಬಿದ ಸಭೆಯಲ್ಲಿ ಮಾನಭಂಗ, 12 ವರ್ಷಗಳ ಅರಣ್ಯವಾಸ, 1 ವರ್ಷದ ಅಜ್ಞಾತವಾಸ. ಯೋಚನೆ ಮಾಡಿ, ಅಷ್ಟೊಂದು ಶಕ್ತಿಶಾಲಿ ಹಿನ್ನೆಲೆ ಇದ್ದರೂ ದ್ರೌಪದಿಯ ಬದುಕಿನಲ್ಲಿ ಇಷ್ಟೊಂದು ಕಷ್ಟಗಳು ಏಕೆ ಬಂದವು? ಇದಕ್ಕೆ ಉತ್ತರ ನಮಗೆ ಮಹಾಭಾರತದ ವನಪರ್ವ ಮತ್ತು ಪದ್ಮಪುರಾಣದಲ್ಲಿ ಸಿಗ್ತದೆ. ಪಾಂಡವರು ಕಾಡಿನಲ್ಲಿ ಕರಗ್ತಾ ಕುಳಿತಿದ್ದಾಗ ಸಾಕ್ಷಾತ್ ಶ್ರೀಕೃಷ್ಣನು ದ್ರೌಪದಿಗೆ ಅವಳ ಪೂರ್ವ ಜನ್ಮದ ಒಂದು ರಹಸ್ಯವನ್ನ ನೆನಪಿಸ್ತಾನೆ. ಅಂದು ಆಕೆ ಮಾಡಿದಂತಹ ಆ ಒಂದು ಸಣ್ಣ ತಪ್ಪು ಇಡೀ ಬದುಕನ್ನೇ ಬದಲಾಯಿಸಿತ್ತು. ಆ ತಪ್ಪು ಯಾವುದು ಗೊತ್ತಾ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಪೂರ್ವ ಜನ್ಮದಲ್ಲಿ ದ್ರೌಪದಿ ಮೇಧಾವಿ ಎಂಬ ಶ್ರೇಷ್ಠ ಋಷಿಗಳ ಮಗಳಾಗಿ ಹುಟ್ಟಿದ್ದಳು. ಆಕೆಯ ಹೆಸರು ಮೇಧಾವಿನಿ. ಚಿಕ್ಕ ವಯಸ್ಸಿನಲ್ಲಿ ತಾಯಿಯನ್ನು ಕಳೆದುಕೊಂಡ ಆಕೆಗೆ ತಂದೆಯೇ ಎಲ್ಲವೂ ಆಗಿತ್ತು. ಆದರೆ ಕಾಲಕ್ರಮೇಣ ತಂದೆಯೂ ದೇವಲೋಕ ಸೇರಿದಾಗ ಆಕೆ ಸಂಪೂರ್ಣವಾಗಿ ಅನಾಥಳಾಗ್ತಾಳೆ. ಕಾಡಿನ ಆಶ್ರಮದಲ್ಲಿ ಒಂಟಿಯಾದ ಆಕೆಗೆ ಏನು ಮಾಡಬೇಕೆಂದು ತಿಳಿಯುವುದಿಲ್ಲ. ತನ್ನ ಬದುಕಿಗೆ ಒಂದು ನೆರಳು ಬೇಕು, ತನಗೆ ಅತ್ಯಂತ ಯೋಗ್ಯನಾದ ಸರ್ವಗುಣ ಸಂಪನ್ನನಾದ ಪತಿ ಸಿಗಬೇಕು ಎಂದು ಆಕೆ ಭಗವಂತನನ್ನ ಕುರಿತು ಕಠಿಣವಾದ ತಪಸ್ಸನ್ನ ಆರಂಭಿಸ್ತಾಳೆ. ವರ್ಷಗಳು ಉರುಳುತ್ತವೆ, ಆಕೆಯ ತಪಸ್ಸಿನ ತೇಜಸ್ಸು ಹೆಚ್ಚಾಗ್ತಾ ಹೋಗ್ತದೆ. ಹೀಗಿರುವಾಗ ಒಂದು ದಿನ ಆಕೆಯ ಆಶ್ರಮಕ್ಕೆ ಪರಮ ತೇಜಸ್ವಿಗಳು, ಅಷ್ಟೇ ಕೋಪಿಷ್ಠರು ಆದಂತಹ ದುರ್ವಾಸ ಮುನಿಗಳು ಬರ್ತಾರೆ. ಮೇಧಾವಿನಿಯ ಕಠಿಣ ತಪಸ್ಸನ್ನು ನೋಡಿ ದುರ್ವಾಸರ ಹೃದಯ ಕರಗ್ತದೆ. ಅವರು ಪ್ರೀತಿಯಿಂದ, ಮಗಳೇ, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ದೇಹವನ್ನ ದಂಡಿಸಿ ತಪಸ್ಸು ಮಾಡುವ ಅಗತ್ಯವಿಲ್ಲ. ಸದ್ಯಕ್ಕೆ ಪ್ರಕೃತಿಯಲ್ಲಿ ಅತ್ಯಂತ ಪವಿತ್ರವಾದಂತಹ ಅಧಿಕ ಮಾಸ ನಡೆಯುತ್ತಿದೆ. ಈ ಮಾಸವನ್ನು ಸಾಕ್ಷಾತ್ ಮಹಾವಿಷ್ಣುವು ಪುರುಷೋತ್ತಮ ಮಾಸ ಎಂದು ಆಶೀರ್ವದಿಸಿದ್ದಾನೆ. ಈ ಸಮಯದಲ್ಲಿ ನೀನು ಕೇವಲ 1 ತಿಂಗಳು ಭಕ್ತಿಯಿಂದ ವಿಷ್ಣುವಿನ ಆರಾಧನೆ ಮತ್ತು ವ್ರತವನ್ನ ಮಾಡಿದ್ರೆ ನಿನ್ನ ಇಷ್ಟಾರ್ಥಗಳೆಲ್ಲವೂ ಈಡೇರ್ತವೆ ಅಂತ ಸುಲಭವಾದ ದಾರಿಯನ್ನು ತೋರಿಸ್ತಾರೆ. ಆದರೆ ದೀರ್ಘಕಾಲದ ತಪಸ್ಸಿನಿಂದ ಮೇಧಾವಿನಿಯೊಳಗೆ ಅರಿವಿಲ್ಲದಂತೆ ಒಂದು ಸಣ್ಣ ಅಹಂಕಾರ ಮೊಳಕೆ ಹೊಡೆದಿತ್ತು. ಆಕೆ ದೂರ್ವಾಸರ ಮಾತನ್ನ ನಿರ್ಲಕ್ಷಿಸಿ, ಜಗತ್ತಿನಲ್ಲಿ ಸೂರ್ಯ ಸಂಕ್ರಾಂತಿಯೇ ಇಲ್ಲದ, ಎಲ್ಲರೂ ಕೂಡ ಮಲ ಮಾಸ, ಅಶುಭ ಮಾಸ ಎಂದು ಕರೆಯುವ ಈ ಅಧಿಕ ಮಾಸಕ್ಕೆ ಅಷ್ಟೊಂದು ಶಕ್ತಿ ಎಲ್ಲಿದೆ? ನಾನು ನನ್ನ ತಪಸ್ಸನ್ನು ನಂಬ್ತೇನೆಯೇ ಹೊರತು ಇಂತಹ ಕೆಟ್ಟ ತಿಂಗಳನ್ನಲ್ಲ ಎಂದು ಅಧಿಕ ಮಾಸವನ್ನು ನಿಂದಿಸ್ತಾಳೆ. ಪವಿತ್ರ ಕಾಲವನ್ನ ನಿಂದಿಸಿದ ಮೇಧಾವಿನಿಯ ಮಾತುಗಳನ್ನ ಕೇಳಿ ದುರ್ವಾಸ ಮುನಿಗಳ ಕಣ್ಣು ಕೆಂಪಾಗ್ತವೆ. ಮಗಳೇ, ಭಗವಂತನಿಗೆ ಪ್ರಿಯವಾದ ಕಾಲವನ್ನ ನಿಂದಿಸಿ ನೀನು ಅಪರಾಧ ಮಾಡಿದ್ದೀಯ. ಈ ದೋಷದ ಪರಿಣಾಮವನ್ನ ನೀನು ಮುಂದಿನ ಜನ್ಮದಲ್ಲಿ ಅನುಭವಿಸಲೇಬೇಕು ಅಂತ ಎಚ್ಚರಿಸಿ ಅಲ್ಲಿಂದ ಹೊರಟು ಹೋಗ್ತಾರೆ. ಇದಾದ ನಂತರ ಆಕೆ ಶಿವನನ್ನ ಕುರಿತು ತಪಸ್ಸು ಮುಂದುವರಿಸ್ತಾಳೆ. ಶಿವನು ಪ್ರತ್ಯಕ್ಷನಾದಾಗ ಅಧಿಕ ಮಾಸವನ್ನ ನಿಂದಿಸಿದ ದೋಷದಿಂದ ಅವಳ ಬುದ್ಧಿ ಭ್ರಮಣೆಯಾಗಿತ್ತು. ಗಡಿಬಿಡಿಯಲ್ಲಿ ಪತಿಂದೇಹಿ, ಪತಿ ಬೇಕು ಅಂತ 5 ಬಾರಿ ಕೇಳಿಬಿಡ್ತಾಳೆ. ಶಿವನು ತಥಾಸ್ತು ಅಂತಾನೆ. ಇದೇ ಕನ್ಯೆ ಮುಂದಿನ ಜನ್ಮದಲ್ಲಿ ದ್ರೌಪದಿಯಾಗಿ ಜನಿಸಿ ದುರ್ವಾಸರ ಶಾಪದ ದೋಷದಿಂದ ಕಾಡಿನಲ್ಲಿ ಅಪಾರ ಕಷ್ಟಗಳನ್ನು ಅನುಭವಿಸ್ತಾಳೆ ಮತ್ತು ಶಿವನ ವರದಂತೆ 5 ಜನ ಪಾಂಡವರನ್ನ ಮದುವೆಯಾಗಬೇಕಾಗ್ತದೆ. ಶ್ರೀಕೃಷ್ಣನು ಕಾಡಿನಲ್ಲಿ ದ್ರೌಪದಿಗೆ ಈ ಕಥೆಯನ್ನ ನೆನಪಿಸಿ, ದ್ರೌಪದಿ, ಅಂದು ನೀನು ಮಾಡಿದಂತಹ ಅಧಿಕ ಮಾಸದ ನಿಂದನೆಯೇ ಇಂದಿನ ನಿನ್ನ ಕಷ್ಟಗಳಿಗೆ ಮೂಲ ಕಾರಣ. ಈಗಲಾದರೂ ಆ ತಪ್ಪನ್ನ ತಿದ್ದಿಕೋ, ಈ ಪವಿತ್ರ ಅಧಿಕ ಮಾಸದಲ್ಲಿ ಭಕ್ತಿಯಿಂದ ವ್ರತ ಆಚರಿಸು ಅಂತ ಮಾರ್ಗದರ್ಶನ ನೀಡ್ತಾನೆ. ಕೃಷ್ಣನ ಮಾತಿನಂತೆ ದ್ರೌಪದಿ ವ್ರತವನ್ನ ಆಚರಿಸ್ತಾಳೆ. ಅದರ ಪುಣ್ಯದ ಬಲದಿಂದಲೇ ಮುಂದೆ ಪಾಂಡವರು ಮಹಾಭಾರತ ಯುದ್ಧದಲ್ಲಿ ಗೆದ್ದು ತಮ್ಮ ಸಾಮ್ರಾಜ್ಯವನ್ನ ಮರಳಿ ಪಡೀತಾರೆ. ಈ ಕಥೆ ನಮಗೆ ಕೊಡುವಂತಹ ಸಂದೇಶ ಇಷ್ಟೇ: ಕಾಲ ಮತ್ತು ಪ್ರಕೃತಿಯ ನಿಯಮಗಳನ್ನು ನಾವು ಎಂದಿಗೂ ಕೀಳಾಗಿ ಕಾಣಬಾರದು. ಹಿರಿಯರು ತೋರಿಸುವಂತಹ ಧರ್ಮದ ಹಾದಿಯನ್ನು ಅಹಂಕಾರದಿಂದ ನಿರಾಕರಿಸಿದ್ರೆ ಅದರ ಪರಿಣಾಮವನ್ನ ನಾವೇ ಅನುಭವಿಸಬೇಕಾಗ್ತದೆ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.